ಯೋಧರನ್ನ ಭೇಟಿ ಮಾಡಿದ್ದಾರೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್. ಉರಿಯಲ್ಲಿ ಯೋಧರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಏನಿದ್ದಾರೆ ಯೋಧರನ್ನ ಭೇಟಿ ಮಾಡಿದ್ದಾರೆ ಕ್ಯಾಂಪ್ಗಳಿಗೆ ಹೋಗಿ ಉರಿ ಸೆಕ್ಟರ್ನಲ್ಲಿ. ಆ ಸಂದರ್ಭದಲ್ಲಿ ಹೌ ಇಸ್ ದ ಜೋಶ್ ಅಂತ ಹೇಳಿ ಕೇಳಿದ್ದಾರೆ ಮನೋಜ್ ಸಿನ್ಹಾ. ನಿಮಗೆಲ್ಲ ನೆನಪಿರುತ್ತೆ ಹೌ ಇಸ್ ದ ಜೋಶ್ ಯಾವಾಗ ಬಂದಿದ್ದು ಅಂತ ಹೇಳಿದ್ರೆ ಪುಲ್ವಾಮಾ ಅಟ್ಯಾಕ್ ಆದಾಗ ಯಾವಾಗ ಭಾರತ ಏರ್ ಸ್ಟ್ರೈಕ್ ಮಾಡ್ತೋ ಆ ಟೈಮ್ನಲ್ಲಿ ಹೌ ಇಸ್ ದ ಜೋಶ್ ಅಂತ ಭಾರತೀಯರ ಬಾಯಲ್ಲಿ ಅವತ್ತಿನಿಂದ ಶುರುವಾಯಿತು. ಈಗ ಕೇಳಿದ್ದಾರೆ ಯೋಧರು ಕೂಡ ಅಷ್ಟೇ ವಿ ಆರ್ ರೆಡಿ ಟು ಫೈಟ್ ಅಂತ ಹೇಳಿ ಅಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ಕುಶಲೋಪರಿಯನ್ನು ವಿಚಾರಿಸಿದ್ದಾರೆ, ಕೆಲ ಕಾಲ ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಅಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ, ಜಮ್ಮು ಕಾಶ್ಮೀರದ ಸುಭದ್ರತೆಗೆ ಹೇಗೆಲ್ಲ ತಾವು ಸನ್ನದ್ಧರಾಗಿದ್ದೀರಿ ಅನ್ನುವಂಥ ಮಾಹಿತಿನೂ ಕೂಡ ಲೆಫ್ಟಿನೆಂಟ್ ಗವರ್ನರ್ ಸಿನ್ಹಾ ಅವರು ತೆಗೆದುಕೊಂಡಿದ್ದಾರೆ ಮತ್ತು ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ನೋಡಿ, ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಹುತೇಕವಾಗಿ ನಾವು ನೋಡಿದ ಹಾಗೆ ಸ್ಥಳೀಯವಾಗಿ ನಮ್ಮ ಸೈನಿಕರಿಗೆ ಬೆಂಬಲ ಇಷ್ಟು ವರ್ಷಗಳಿಂದ ಹಿಂದೆ ನಾವು ನೋಡ್ತಾ ಹೋದರೆ ಬಹಳ ಕಡಿಮೆ ಬೆಂಬಲ ಸಿಗ್ತಾ ಇತ್ತು. ಬಟ್ ಈಗ ಮನೋಜ್ ಸಿನ್ಹಾ ಅವರಿಗೆ ಮತ್ತಷ್ಟು ಭರವಸೆ ನೀಡಿದ್ದಾರೆ. ನೋಡಿ, ಅಲ್ಲಿ ಮನೋಜ್ ಸಿನ್ಹಾ ಅವರು ಲೆಫ್ಟಿನೆಂಟ್ ಗವರ್ನರ್ ಕೇಳ್ತಾರೆ, ಪಂಜಾಬ್ ಒಬ್ಬ ಸೈನಿಕರಿಗೆ ಯೋಧರಿಗೆ ಎಲ್ಲಿಯವರು ನೀವು ಹವೀಜ್ ಜೋಶ್ ಅಂತ ಕೇಳ್ತಾರೆ. ಎಸ್, ವಿ ಆರ್ ರೆಡಿ ಟು ಫೈಟ್. ಪಹಲ್ಗಾಮ್ಗೆ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಹೇಳಿ ಅವರು ಕೂಡ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ. ಇದು ಬೇಕಾಗಿರುವುದು ನಮಗೆ ಜೋಶು. ಪ್ರತಿಯೊಬ್ಬ ಭಾರತೀಯರಲ್ಲೂ ಕೂಡ ಜೋಶ್ ಸಿಕ್ಕಾಪಟ್ಟ ಇದೆ, ತುಂಬಿ ತುಳುಕ್ತಾ ಇದೆ. ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಆಗಬೇಕಾಗಿದೆ. ಯಾಕಂದರೆ ಇಡೀ ದೇಶ ಅವರೊಟ್ಟಿಗೆ ನಿಲ್ಬೇಕು. ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೆಂಗಿತ್ತು ಆರಂಭದಲ್ಲಿ? ಸೈನಿಕರನ್ನ ಕಂಡ್ರೆ ಕಲ್ಲು ಹೊಡ್ಕೊಂಡು ಬರ್ತಾ ಇದ್ರು, ಅಲ್ಲಿ ಕಲ್ಲು ಹೊಡೆದು ಓಡಿಸ್ತಾ ಇದ್ರು ನಮ್ಮ ಸೈನಿಕರು ಹೋದ್ರೆ ಅಲ್ಲಿ. ಆದ್ರೆ ಈಗ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಲೆಫ್ಟಿನೆಂಟ್ ಗವರ್ನರ್ ಅವ್ರಿಗೆ ಮತ್ತಷ್ಟು ಹುಮ್ಮಸ್ಸನ್ನು ತುಂಬಿದ್ದಾರೆ. ದೇಶಕ್ಕೋಸ್ಕರ ನಮ್ಮ ಗಡಿ ಕಾಯ್ತಿರುವಂತಹ ವೀರ ಯೋಧರು ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಮನೋಜ್ ಸಿನ್ಹಾ ಅವರು ಅವ್ರಿಗೆ ಭೇಟಿ ಮಾಡಿ ಅವರ ಹುಮ್ಮಸ್ಸನ್ನು ಮತ್ತಷ್ಟು ಜಾಸ್ತಿ ಮಾಡಿದ್ದಾರೆ. ಪಾಕ್ ಭಾರತದ ನಡುವೆ ಮತ್ತೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿದೆ. ಎಲ್ಲ ರಾಜ್ಯಗಳಿಗೆ ಕೇಂದ್ರ ಗೃಹ ಸಚಿವಾಲಯ ಪತ್ರವನ್ನ ಬರೆದಿದೆ. ಯುದ್ಧದ ಸನ್ನಿವೇಶ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಆಲ್ರೆಡಿ ಶುರುವಾದಂಗೆ ಇದು. ಈಗ ಕೇಂದ್ರ ಸಚಿವ ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಸಭೆಗಳ ಮೇಲೆ ಸಭೆಗಳು. ಬಿಎಸ್ಎಫ್, ಸಿಐಎಸ್ಎಫ್, ಡಿಜಿ ಹಾಗೆ ಐಬಿ ಮುಖ್ಯಸ್ಥರ ಜೊತೆಗೆ ನಿರಂತರ ಸಭೆಗಳು. ಮೋದಿ ಕ್ಯಾಬಿನೆಟ್ ಸಚಿವರಿಂದ ಬ್ಯಾಕ್ ಟು ಬ್ಯಾಕ್ ಸಭೆಗಳು ನಡೀತಾನೆ ಇದ್ದಾವೆ. ನಾವು ನೋಡ್ತಾ ಇದ್ದೀವಿ ನಿನ್ನೆಯಿಂದ ಪಾಕಿಸ್ತಾನದಿಂದ ಯಾವಾಗ ಅಟ್ಯಾಕ್ ಆಯಿತು ಆ ಕ್ಷಣದಿಂದಲೂ ಕೂಡ ರಾಜನಾಥ್ ಸಿಂಗು, ಅಜಿತ್ ದೋವಲ್ಲು, ಅಮಿತ್ ಶಾ ಅವರು, ಮೋದಿಯವರು ಎಲ್ಲ ಸೇನಾ ಮುಖ್ಯಸ್ಥರ ಜೊತೆಗೆ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಬಿಎಸ್ಎಫ್, ಸಿಐಎಸ್ಎಫ್, ಡಿಜಿ ಹಾಗೆ ಐಬಿ ಮುಖ್ಯಸ್ಥರೊಂದಿಗೆ ಅಮಿತ್ ಶಾ ಅವರು ಸಭೆ ನಡೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಹತ್ವದ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ಈಗ ಭಾರತದ ಭದ್ರತೆಗೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತರುವಂಥ ಪ್ರಯತ್ನಗಳು ಪಾಕಿಸ್ತಾನದಿಂದ ಆಗ್ತಾ ಇದೆ. ಹೇಗೆ ನಾವು ಧೈರ್ಯದಿಂದ ಪಾಕ್ನ ಹಿಮ್ಮೆಟ್ಟಿಸಬೇಕು, ಹೇಗೆ ಹೊಡೆದು ಹಾಕಬೇಕು, ಜೊತೆಗೆ ಇಲ್ಲಿ ಸದ್ಯಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅದರ ಬಗ್ಗೆ ಮಾಹಿತಿಗಳನ್ನು ಅಮಿತ್ ಶಾ ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಎಲ್ಲ ರಾಜ್ಯಗಳಿಗೆ ಪತ್ರವನ್ನು ಕೂಡ ಬರೆಯಲಾಗಿದೆ. ನಾಗರಿಕ ರಕ್ಷಣಾ ನಿಯಮವನ್ನು ಪಾಲಿಸಬೇಕು ಅಂಥೇಳಿ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಅಲರ್ಟ್ ಆಗಿರುವಂತೆ ಸೂಚನೆ ಕೂಡ ಕೊಡಲಾಗಿದೆ. ಎಲ್ಲ ರಾಜ್ಯಗಳ ಸಿಎಸ್ ಹಾಗೆ ಆಡಳಿತಾಧಿಕಾರಿಗಳಿಗೆ ಗೃಹ ಸಚಿವಾಲಯದಿಂದ ಪತ್ರ ಹೋಗಿದೆ. ಎಲ್ಲ ರಾಜ್ಯಗಳು ಕೈ ಜೋಡಿಸ್ಬೇಕು. ನಾವಿಲ್ಲಿ ಬೆಂಗಳೂರಲ್ಲಿದ್ದೀವಿ, ನಮ್ಮ ಮೇಲೆ ಅಟ್ಯಾಕ್ ಆಗಲ್ಲ, ಅಷ್ಟು ದೂರ ಹಾಗೆಲ್ಲ ಅಂದ್ಕೊಳ್ಬಾರ್ದು. ಆದರೆ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಭಾರತೀಯ ಸೇನೆಯೊಂದಿಗೆ ಕೈ ಜೋಡಿಸಬೇಕು, ಅವರಿಗೆ ಮತ್ತಷ್ಟು ನೈತಿಕ ಸ್ಥೈರ್ಯವನ್ನು ತುಂಬಬೇಕು. ಹಾಗಾಗಿನೇ ಎಲ್ಲರೂ ಕೂಡ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು
ನಾಗರಿಕರ ಹಿತದೃಷ್ಟಿಯಿಂದ ಹೇಗೆಲ್ಲ ಅಲರ್ಟ್ ಆಗಿರಬೇಕು, ಈಗಾಗಲೇ ಮಾಕ್ ಡ್ರಿಲ್ ಕೂಡ ನಡೆಸಲಾಗ್ತಾ ಇದೆ ಅಲ್ವಾ. ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಇದರ ಬಗ್ಗೆ ಅರಿವನ್ನು ಮೂಡಿಸಬೇಕು ಅಂಥೇಳಿ ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಮೋದಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳು ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ನಡೆಸುವುದರ ಮೂಲಕ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನು ಅಮಿತ್ ಶಾ ಅವ್ರಿಗೆ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಆಗಿರುವಂಥ ದಾಳಿಗಳ ಬಗ್ಗೆ ಕೊಟ್ಟಂಥ ಉತ್ತರ, ಪ್ರತಿಕಾರ ಹೇಗಿತ್ತು, ನೆಕ್ಸ್ಟ್ ಟಾರ್ಗೆಟ್ ಪ್ಲ್ಯಾನ್ಸ್ ಏನು, ಇದೆಲ್ಲದರ ಬಗ್ಗೆ, ಜೊತೆಗೆ ಆಪರೇಷನ್ ಸಿಂಧೂರ 2.0 ಮತ್ತು ನಮ್ಮಲ್ಲಿ ಏನೇನೆಲ್ಲ ಡ್ಯಾಮೇಜ್ ಆಗಿದೆ ಅಂತೇಳಿ. ಈಗ ಅವ್ರು ನಿನ್ನೆ ಡ್ರೋನ್ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೆಲ್ಲ ಅನಾಹುತಗಳ